ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವಿನುತಾ. ಇದು ನನ್ನ ಟ್ಯೂಸ್ಡೇ ಈವ್ನಿಂಗ್ ಮಿನಿ ವ್ಲಾಗು. ನನ್ನ ಹಸ್ಬೆಂಡು ತಾಟ್ಲಿಂಗು ಹಣ್ಣನ್ನು ತೊಗೊಂಬಂದಿದ್ರು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಜ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ಏನಿಲ್ಲ, ಈ ತಾಟ್ಲಿಂಗು ಹಣ್ಣನ್ನು ಅವರೇ ಬಿಡಿಸ್ಕೊಟ್ಟಿರ್ತಾರೆ. ಅದನ್ನು ಮೇಲ್ಗಡೆ ಸಿಪ್ಪೆನ ನೀಟಾಗಿ ಬಿಡಿಸ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೋಬೇಕು. ಇದನ್ನು ನೈಸಾಗಿ ಮಿಕ್ಸಿ ಮಾಡ್ಕೋಬೇಕಂತ ಏನಿಲ್ಲ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಿಕ್ಸಿ ಮಾಡ್ಕೋಬೋದು. ಇದು ನಿಮಗೆ ಪಲ್ಪ್ ರೀತಿ ಬೇಕಂತಂತಂದರೆ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ. ನಾನಿಲ್ಲಿ ನೈಸಾಗಿ ರುಬ್ಕೊಂಡಿದ್ದೀನಿ. ಹಾಲನ್ನ ಹಾಕಿಬಿಟ್ಟು ಇದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮಿಶ್ರಣನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಗಾರ್ನಿಷಿಂಗ್ಗೆ ಅಂತ ಹೇಳ್ಬಿಟ್ಟು ಒಂದು ಹಣ್ಣನ್ನು ಎತ್ತಿಟ್ಟಿದ್ದೆ. ಸೊ ಅದನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ನಾನಿಲ್ಲಿ ಐಸ್ ಏನು ಆ್ಯಡ್ ಮಾಡ್ಕೊಂಡಿಲ್ಲ, ನಿಮ್ಗೆ ಬೇಕಂತಂದರೆ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕುಡಿದ್ರೂ ಅಷ್ಟೇ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ನನ್ನ ಮಗಳು ಹಂಗೆ ತಿನ್ನಲ್ಲ. ಸೊ ಅದಕ್ಕೆ ನಾನಿಲ್ಲಿ ಇದನ್ನು ಮಿಕ್ಸಿ ಮಾಡಿ ಅವಳಿಗೆ ಜ್ಯೂಸ್ ಮಾಡಿ ಕೊಡ್ತಾಯಿದ್ದೀನಿ. ಹಾಗೆ ನಮ್ಮ ಮಾಮನ ಮಗಳಿಗೂ ಕೊಟ್ಟೆ. ಅವಳು ಕುಡಿದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದ್ಲು. ಹಾಗೆ ಈ ಹಣ್ಣನ್ನು ಸೇವಿಸೋದ್ರಿಂದ ತುಂಬ ಉಪಯೋಗಕಾರಿಗಳಿವೆ. ಈ ಹಣ್ಣು ದೇಹಕ್ಕೆ ತುಂಬ ತಂಪು. ಈ ಹಣ್ಣನ್ನು ಸೇವಿಸೋದ್ರಿಂದ ದೇಹದಲ್ಲಿರುವ ಕೊಬ್ಬು ಕೂಡ ಕರಗುತ್ತೆ. ಹಾಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಈ ಹಣ್ಣು ಒಂದು ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.